ಇಲ್ಲ ಸರ್, ಏನು ಪ್ರೋಸೆಸ್ ಆಗಿಲ್ಲ ಸರ್, ಅದಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡಿದ್ವಿ ಇವತ್ತು. ಏನೂ ಆಗಿಲ್ಲ ನೋಡಿ, ಕೊಟ್ಟು 10 ದಿವಸ 15 ದಿವಸ ಆಗೈತೆ. ಬೇರೆ ಕೇಸ್ ಆಗಿ ಇಷ್ಟು ಚಾರ್ಜ್ ಮಾಡಿರೋರು, FIR ಮಾಡಿರೋರು, ಅಟ್ಲೀಸ್ಟ್ ಒಂದು ಎಂಕ್ವೈರಿಗೆ ಏನಾರು ಮಾಡಿರೋರು. ಏನೂ ಆಗಿಲ್ಲ, ಕಂಪ್ಲೇಂಟ್ ಕೊಟ್ಟಾಗ ಹೆಂಗಿತ್ತು ಹಂಗೆ ಇದೆ ಇದು ಕೇಸ್, ಏನು ಮುಂದುವರೆದಿಲ್ಲ. ನನಗೆ ನ್ಯಾಯ ಮೇಲೆ ಭರವಸೆ ಇದೆ, ಹಂಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಐತೆ ಇಲ್ಲಿ ನಮ್ಮ ಹಾಸನಲ್ಲಿ ಸಿಗ್ಲಿಲ್ಲ ಅನ್ನೋ ಬೆಂಗಳೂರು ಹೈಕೋರ್ಟ್ ಇದೆ ಸರ್, ಎಲ್ಲರೂ ಸಿಗ್ತದೆ ಅನ್ನೋ ಭರವಸೆ ಇದೆ. ಇಲ್ಲ ಸರ್, ಇಲ್ಲ ಸರ್, ಯಾರು ಪ್ರಯತ್ನ ಮಾಡಿಲ್ಲ, ನನ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ಬೆದರಿಕೆ ಎದುರ್ಸಾಕ್ ಮಾತ್ರ ಫೋನ್ ಮಾಡ್ತಾರೆ ಬೆಂಬಲಿಗರು. ಇಲ್ಲ ಸರ್, ನಾನು ರಾಜಕಾರಣಿ ಅಲ್ವಲ್ಲ ಸರ್. ಅದು ಅವ್ರಿಗೆ ಅಸ್ತ್ರ ಇದೆ ಸರ್, ನನಗೆ ನ್ಯಾಯ ಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ, ಚುನಾವಣೆಗೂ ನನಗೂ ಸಂಬಂಧನೇ ಇಲ್ಲ ಸರ್. ಚುನಾವಣೆಗೆ ಮಾಡೋದಾಗಿದ್ರೆ MLA ಎಲೆಕ್ಷನ್ ಆಯ್ತಲ್ಲ ಸರ್, ಅಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿತ್ತು. ಯಾರಿಗೆ? ನಾನು ಯಾಕೆ ಖರ್ಚು ಮಾಡಕ್ ಹೋಗಿ ಸರ್? ಅಲ್ಲ, ಅವ್ರು ಏನ್ ಬೇಕಾದ್ರೆ ಹೇಳ್ಕೊಂತಾರೆ ಸರ್, ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಏನ್ ಮಾಡಿದೀನಿ, ಏನ್ ಮಾತಾಡ್ತೀನಿ ಎಲ್ಲಕ್ಕೂ ಡಾಕ್ಯುಮೆಂಟ್ ಸೆಟ್ ಮಾತಾಡ್ತೀನಿ. ಅವರು ಏನಾದ್ರು ಮಾತಾಡಂಗಿಲ್ಲ, ವಿತ್ ಡಾಕ್ಯುಮೆಂಟು ಏನೋ ಸಾಕ್ಷಿ ಇದೆ ಕೊಟ್ಟು ಮಾತಾಡ್ತೀನಿ. ಇಲ್ಲ, ಅವ್ರು ಹೇಳಿದ್ರು ಅದು ಏನಂತ ಗಿರಾಕಿ ಎತ್ತಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಗಿರಾಕಿಗಳು ಅವ್ರು ಸಾಕೊಂಡವ್ರೆ, ನನ್ನ ಹತ್ರ ಇಲ್ಲ ಯಾರು ಗಿರಾಕಿಗಳು. ಥ್ಯಾಂಕ್ ಯು. ಕೊಡ್ತೀನಿ 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 ಸರ್. ಬಳ್ಳಾನೇಶ್ವರ ಹಾಸ್ಪಿಟ್ಲಿಗೆ ತೋರಿಸ್ತಾರೆ, ತೋರ್ಸಾದ್ಮೇಲೆ ಇಲ್ಲಿ ಯಾರು ಟ್ರೀಟ್ಮೆಂಟ್ ಮಾಡಲ್ಲ. ಮನೇಲೆ ನಮ್ಮ ತಾಯಿಗೆ ಏನು ಗೊತ್ತಿರ್ತಾರೆ ಅದು ಮಾಡ್ಕೊಟ್ಟಿರ್ತಾರೆ. ಅದಾದ್ಮೇಲೆ ಒಂದು 3 ದಿವಸ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಈಗ ಸಡನ್ ಆಗಿ ಗಾಬರಿ ಆಗಿರ್ತಾರೆ ಮನೆಯವರು, ಹೆಂಗೆ ಯಾರು ಬೆಂಬಲ ಇರೋದಿಲ್ಲ, ಯಾರು ಬರ್ತಾರೆ ಸರ್? ಈಗ ಸಮಾಧಾನ ಮಾಡ್ಕೊಂಡು ಒಂದು 2 ದಿನ ಸಮಾಧಾನ ಆದ್ಮೇಲೆ ಹೋಗ್ಬೇಕಲ್ವಾ?